ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾಗಳಿವೆ ಅಂತ ಇದು ಸ್ನಾನ ಮಾಡಕ್ಕೂ ಕೂಡ ಯೋಗ್ಯ ಅಲ್ಲ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಬಿಡ್ರಿ. ಅದಕ್ಕೀಗ ಈ ನೀರೇನಿದೆ ಅದು ಕುಡಿಯೋಕ್ಕೂ ಕೂಡ ಯೋಗ್ಯವಾಗಿದೆ ಅಂತ ಸಿಎಂ ಅಲ್ಲಿ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್. ಈಗಾಗಲೇ ಕುಂಭಮೇಳದಲ್ಲಿ 56 ಕೋಟಿ ಭಕ್ತರು ಕುಂಭಮೇಳ ಫೇಲ್ಯೂರ್ ಆಗಿದೆ ಅಂತ ಹೇಳುವ ಕಾಯಕವನ್ನ ಕೆಲವು ಕಚಡಗಳು ಹಲ್ಕಟ್ಟುಗಳು ಮಾಡ್ಕೊಂಡಾಗಿದೆ, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾರು ಹಿಂದೂಗಳಲ್ಲ, ಹಿಂದೂಗಳ ರೂಪದಲ್ಲಿ ಇರುವ ಹಿಂದೂ ದ್ರೋಹಿಗಳವರೆಲ್ಲ. ನಿಮಗೆ ಯಾಕೆ ಬೇಕು? ಬಾಯಿ ಮುಚ್ಕೊಂಡಿರಿ. ನೀವು ಹೋಗಿ ಸ್ನಾನ ಮಾಡಬೇಡಿ, ಉಳಿದವ್ರು ಹೋಗೋರಿಗೆ ಬೇಡ. ನಿಮ್ಗೆ ಕಪ್ಪ ಬೇಕು. ಬಿಜೆಪಿಯನ್ನ ಬೈಯುವ ಆತುರದಲ್ಲಿ ಅದೇನ ಅಮ್ಮನ ಹೆಸರೇನು ಮಮತಾ ಬ್ಯಾನರ್ಜಿ, ಅವನ ಯಾರೋ ಅಖಿಲೇಶ್ ಯಾದವ್, ಈ ಮಮತಾ ಬ್ಯಾನರ್ಜಿ, ಅವನು ಯಾವನ SP, ಇನ್ಯಾವನ 2 ಲೀಡ್ರು, ಇನ್ಯಾವನ 4 ಲೀಡರ್ಗಳು, ಇವೆಲ್ಲರಿಗೆ ಬಿಜೆಪಿನ ಬೈಯೋ ಆತುರದಲ್ಲಿ ಸದಾ ಕಾಲ ಹಿಂದೂಗಳನ್ನು ಬೈಯೋದು. ಎಲ್ಲದಕ್ಕೂ ಟೀಕೆ ಮಾಡ್ತಾ ಇರ್ತಾರೆ ಹಿಂದೂಗಳು. ನೀವು ಇರಬೇಡಿ ಹಿಂದೂ ಇದರಲ್ಲಿ, ಹೋಗ್ಬಿಡಿ ನಿಮಗೆ ಬೇಕಾಗಿದ್ದ ಕಡೆಗೇನೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಕನ್ವರ್ಟ್ ಹಾಕೊಂಡ್ಬಿಡಿ, ಆಗ್ಬಿಡಿ. ಯಾರು ಬೇಡ ಅಂದು ನಿಮ್ಮನ್ನ? ಬೆಸ್ಟ್ ಅದಾಗದೆ ಮಾಡೋ ಕೆಲಸನ ಆಗ್ಬಿಟ್ಟೆ ಮಾಡ್ಕೊಳ್ಳಿ. ನಮ್ಮನ್ನ ಯಾಕೆ ಬೈಬೇಕು? ನೀವು ಬಿಜೆಪಿ ಬೈಕಳಿ. ಇದೇನಾಗಿದೆ, ಬಿಜೆಪಿನ ಬೈಬೇಕು, ಯೋಗಿನ್ ಬೈಬೇಕು, ಕುಂಭಮೇಳನ ಅವ್ರ ಮೂಲಕ ಬೈಯಕ್ಕೆ ನಮ್ಮನ್ನ ಬೈತಾ ಹೋಗೋದು. ನೀನ್ ಯಾವನ ಹೇಳಕ್ಕೆ ಬಾಯ್ ಮುಚ್ಕೊಂಡು ಕೂತ್ಕೊಳ್ಬೇಕು ಜನ. ಜನ ಹಿಂದೂಗಳು ತಾಳ್ಮೆಯಿಂದಿದ್ದೀರಿ, ತಪ್ಪದು. ತಾಳ್ಮೆಯಿಂದಿರು ಕೂಡುದು ಇರಬಾರ್ದು. ಇಂಥ ಕಚಡಗಳು ರೋಡಲ್ಲಿ ಸಿಕ್ಕ ಬಾರಿಸ್ತಾ ಇರ್ಬೇಕು. ಮಗಾಮೂತಿ ನೋಡಿದೆ ಮಗಳೈ ಅನ್ಬಿಟ್ಟು ಇನ್ನೊಂದ್ಸರಿ ಮಾತಾಡ್ದೆ. ನೀನು ಬಿಜೆಪಿ ಏನಾರು ಮಾತಾಡ್ಕೋ ಹೋಗಿ, ನಮ್ಗೆ ಸಂಬಂಧ ಇಲ್ಲ. ಪಕ್ಷದ ಮಾತಾಡ್ಕೊ, ನಮ್ ನಂಬಿಕೆ ಬಗ್ಗೆ ಮಾತಾಡ್ಬೇಡ, ಹಂಗೆ ಹೇಳಬೇಕು. ಅದೇ ಬಿಡ್ಬಿಟ್ಟು ಸುಮ್ಮನೆ ಬುರ್ಡಾ ಬಿಟ್ಕೊಂಡು ಓಡಾಡೋದೆಲ್ಲ ಇದು ಅವ್ರಿಗೆ ಪಬ್ಲಿಸಿಟಿ ಬೇರೆ, ಕೇಳು ಇಲ್ಲಿ ಬರೀ ಮುಂದಕ್ಕೆ ಅಷ್ಟೇ.